ಓಂ ಗುರುವೇ ನಮಃ. ಓಂ ದೀಪಂ ಅವತಾರ್ ಬಾಬಾಯೇ ನಮಃ. ನನಗೆ ದೀಪಮ್ಮಮ್ಮ ಸಿಕ್ಕು 5 ವರ್ಷ ಆಗಕ್ಕೆ ಬಂತು. 5 ವರ್ಷದ ಕೆಳಗ ನನ್ನ ಜೀವನ ಹೆಂಗಿತ್ತಂದ್ರೆ ಎಲ್ಲ ಇತ್ತು. ಆಸ್ತಿ ಇತ್ತು, ಬಂಗಾರ ಇತ್ತು, ಎಲ್ಲ ಇದ್ರೇನು ನನ್ನ ಜೀವನ ಕತ್ಲದಲ್ಲೇ ಇತ್ತು. ಕತ್ಲಂತಂದ್ರೆ ನೆಮ್ಮದಿ ಇದ್ದಿಲ್ಲ, ಶಾಂತಿ ಇದ್ದಿಲ್ಲ. ಒಂಥರ ನಾನು ಜೀವನ ಮಾಡಬೇಕು ಅಂಥದ್ರಲ್ಲೇ ಇದ್ದೆ. ಅಂಥ ಟೈಮ್ನಲ್ಲಿ ನನಗೆ ದೀಪಮ್ಮಮ್ಮ ಅನ್ನೋರು ಸಿಕ್ಕಿದಾಲಿಂದ ಪ್ರತಿ ದಿನ ನನಗೆ ಒಂದು ದೀಪಾವಳಿ, ಒಂದು ಬೆಳಕಲ್ಲೇ, ಅಮ್ಮನ ಬೆಳಕಲ್ಲೇ ನಾನು ಹೋಗ್ತಾ ಇದ್ದೀನಿ. ಅಷ್ಟು ಖುಷಿಯಿಂದ ನಾನು ಜೀವನ ಮಾಡ್ತಾ ಇದ್ದೀನಿ. ನನ್ನ ಅದ್ಭುತಗಳು ಹೇಳ್ಬೇಕಂತಂದ್ರೆ ಭಾಳ ಇದ್ದಾವೆ, ಒಂದಿನ ಸಾಕಾಗಲ್ಲ. ಅಷ್ಟು ಅದ್ಭುತಗಳು ಇದಾವೆ ನನ್ನ ಜೀವನದಲ್ಲಿ. ಅದರಲ್ಲಿ 1-2 ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ಸಾಯಿ ಪ್ರಜ್ವಲ್ ಅಂತೇಳಿ, ಅವನು ಫಸ್ಟ್ ಇಯರ್ ಓದ್ತಿದ್ದಾನೆ. ಅಮ್ಮ ಪರಿಚಯ ಆಗಕ್ಕನ ಮುಂಚೆ ಅವ್ನು ಹೆಂಗಿದ್ದ ಅಂತಂದ್ರೆ, ಯಾರ ಹತ್ರ ಬೆರಿತಾ ಇದ್ದಿಲ್ಲ, ಹಠ ಮಾಡ್ತಿದ್ರು, ಒಂದು ಊಟ ಮಾಡ್ತಿದ್ದಿಲ್ಲ. ಏನೇ ಮಾಡಿದ್ರೇನು ಬರೇ ಜಗಳ. ನನ್ನನ್ನು ನೆಮ್ಮದಿಯಾಗಿ ಇರಕ್ಕೂ ಬಿಡ್ತಾ ಇಲ್ಲ. ಅಂತ ಟೈಮ್ನಲ್ಲಿ ಅಮ್ಮನ ನಾನು ನಂಬ್ಕೊಂಡು ನಡೆದೆ. ಅವ್ರ ಶಕ್ತಿಯಿಂದ ಅವನು ಎಷ್ಟು ಚೇಂಜಸ್ ಆಗಿದಾನಂತಂದ್ರೆ ಮಾತನಾಗ ಹೇಳಕ್ ಆಗಲ್ಲ. ಎಲ್ಲರ ಹತ್ರ ಬೆರಿತಾ ಇದ್ದಾನೆ. ಅವನಿಗೆ ಈಗ ಕ್ಲೋಸ್ ಆಗ್ತಾ ಇದ್ದಾನೆ. ಎಲ್ಲಾರು ಸಾಯಿ ಅಂತಂದ್ರೆ ಎಷ್ಟು ಚೆನ್ನಾಗಿ ಚೇಂಜಸ್ ಆಗಿದ್ದಾನೆ ಅಂತೇಳಿ ಅವರೇ ಕಂಡಿಡಿದ್ದಾರೆ. ಹಂಗಾಗಿ ಇದನ್ನು ಒಂದು ಖುಷಿ ವಿಚಾರ ನನ್ನ ಜೀವನದಲ್ಲಿ. ಅಷ್ಟೇ ಅಲ್ದ, ಇನ್ನೊಂದು, ನನಗೆ ಆರೋಗ್ಯ ಯಾವಾಗ್ಲೂ ಚೆನ್ನಾಗಿರ್ತಿತ್ತು. ಸ್ವಲ್ಪ ದಿನ ಆದ್ಮೇಲೆ 1 ವರ್ಷದ ಕೆಳಗ ನನಗೆ ಸುಸ್ತಾಗ್ತಿತ್ತು. ಸ್ವಲ್ಪ ಕೆಲಸ ಮಾಡಿದ್ರೇನು ಸುಸ್ತಾಗ್ತಿತ್ತು. ಅಂತ ಟೈಮ್ನಲ್ಲಿ ಅಮ್ಮ ಹೇಳಿದ್ರು, ನಿನ್ ಬಾಡಿ ಒಳಗ ಬ್ಲಡ್ ಇಲ್ಲ ಅಂತೇಳಿ. ಅಂದ್ರೆ ನನಗೂ ಆಗ್ತಾ ಇದ್ದಿಲ್ಲ. ನಾನು ಯಾವತ್ತೂ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲಲ್ಲ, ಏನೋ ಇಲ್ಲಲ್ಲ, ಎದಕ್ ಹಿಂಗ ಆಗ್ತಾ ಇದೆ ಅಂತ ನನಗೊಂದು ಡೌಟ್ ಇತ್ತು. ಅಂದ್ರೇನ ಅಮ್ಮ ಫೋರ್ಸ್ ಮಾಡಿ ನೀನು ಡಾಕ್ಟರ್ ಹತ್ರ ಹೋಗ್ಲೇಬೇಕು ಅಂತ ಫೋರ್ಸ್ ಮಾಡಿದ್ರು. ಆಯ್ತು ತಗ, ಅಮ್ಮನ ಮಾತು ಎದಕ್ಕೂ ತೆಗಿಬೇಕಂತೇಳಿ ಹೋಗಿ ಡಾಕ್ಟರ್ ಹತ್ರ ಹೋದಾಗ ಒಂದೇ ಫಸ್ಟ್ ಹೇಳಿದ್ದವ್ರು ಅದೇ, ಬ್ಲಡ್ ಕಡಿಮೆ ಇದೆ, ನೀವು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತೇಳಿ. ಅವತ್ತನೇ ಮಾಡ್ಸಿದ್. ನಾನು ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋದಾಗ ಕೂಡ ಒಂದು ಭಯದಿಂದನೇ ಹೋಗಿದ್ದೀನಿ. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇನೆ ಬಂತ್ ರಿಪೋರ್ಟು. ಅದ್ರಲ್ಲಿ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ರು. ಅವಾಗ ಡಾಕ್ಟರ್ ಹತ್ರ ಹೋಗಿ ನಾನು ತೋರಿಸಿದಾಗ ಅವರು ಇಂಜೆಕ್ಷನ್ ಮಾಡಿಸ್ಕೊಂಡ್ಲೇಬೇಕು ಅಂತೇಳಿ 1-2 ತಿಂಗಳು ಬರ್ಕೊಟ್ಟಿದ್ರು, ಇಂಜೆಕ್ಷನು ಟ್ಯಾಬ್ಲೆಟ್. ಅವು ಬಳಸಿದ್ಮೇಲೆ ನಾನು ಆರಾಮಾಗಿ ಖುಷಿಯಾಗಿ ಕೆಲಸ ಮಾಡ್ಕೊಂತ ಇದ್ದೀನಿ. ಅಷ್ಟೇ ಅಲ್ಲ, ನಾನು ಒಂದು ಅಮ್ಮನ ಶಕ್ತಿಯಿಂದ ನಡ್ಕಂತ ಹೋಗ್ತಾ ಇರೋದ್ರಿಂದ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಖುಷಿ ಜೀವನದಲ್ಲಿ ಇದ್ದೀವಿ. ಅದ್ರಲ್ಲಿ ನಮ್ಮಪ್ಪ ಯಾರನ್ನೂ ನಂಬಲ್ಲ, ದೇವ್ರನ್ನೂ ನಂಬಲ್ಲ, ಯಾರನ್ನೂ ನಂಬಲ್ಲ. ಅವ್ರದೇ ಒಂದು ಲೋಕ. ಅಂಥದ್ರಲ್ಲಿ ಅವ್ರಿಗೆ 2 ವರ್ಷ ಕೆಳಗ ಟೈಫಾಯ್ಡ್ ಜ್ವರ ಬಂದಾಗ ಅವ್ರು ಒಂದು ಇಡ್ಲಿ ತಿನ್ನಕ್ ಆಗ್ತಾ ಇದ್ದಿಲ್ಲ, ಮೆಡಿಸಿನು ಆಗ್ತಿದ್ದಿಲ್ಲ. ಅವ್ರು ಡಾಕ್ಟರ್ ಹತ್ರ ಹೋಗೋರೇ ಅಲ್ಲ. ಅಂಥದ್ದು ಹೆಂಗೆಂಗೋ ಮಾಡ್ತಿದ್ರು, ಶಾಂತಿ ಇದ್ದಿಲ್ಲ ಮನೇಲಿ. ನಮ್ಗೆ ಯಾರಿಗೆ ಶಾಂತಿ ಇದ್ದಿಲ್ಲ. ಅಂಥದ್ರಲ್ಲಿ ಅಮ್ಮ ಒಂದು ಶಾಂತಿ ಕೊಟ್ಟಿದ್ದಲ್ಲಿದ್ದ ಅವರು ಚೆನ್ನಾಗಾದ್ರು. ಎಲ್ಲ ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. 1-3 ತಿಂಗಳಿಗೆ ಅವ್ರು ಆರಾಮಾಗಿ ಮತ್ತೆ ಊಟ ಮಾಡಕ್ ಸ್ಟಾರ್ಟ್ ಮಾಡಿ ಆರಾಮಾಗಿ ಆದ್ಮೇಲೆ ಇವತ್ತಿನವರೆಗೆ ಅವ್ರು ಖುಷಿಯಿಂದ ಆರೋಗ್ಯದಿಂದ ಇದ್ದಾರೆ. ನಮ್ಮ ಫ್ಯಾಮಿಲಿ ಎಲ್ಲ ದೀಪಮ್ಮನ್ ತಗೊಂಡಿದೀವಿ. ಅಷ್ಟೇ ಅಲ್ಲ, ನಮ್ಮ ಅಮ್ಮಗೂ ಕೈದು ಆರಾಮ್ ಇದ್ದಿಲ್ಲ, ಕೈ ಮುರಿದಿತ್ತು. ಕೈ ಮುರಿದಾಗ ಹಾಸ್ಪಿಟಲ್ಗೆ ಹೋಗಿದ್ವಿ. ಹೋದ್ಮೇಲೆನೂ ಅದು ಫಿಸಿಯೋಥೆರಪಿ ಎಲ್ಲ ಮಾಡಿದ್ಮೇಲೆ ಅಮ್ಮ ಹೀಲಿಂಗ್ ಮಾಡಿದ್ರು. ಕರ್ಮನ ಅನ್ಸಾರ ಅದು ಆಗಿತ್ತು. ಆದ್ಮೇಲೆ ಅಮ್ಮ ಹೀಲಿಂಗ್ ಮಾಡಿದ್ಮೇಲೆ ಅದು ಚೆನ್ನಾಗಾಯ್ತು. ಇವಾಗ ಖುಷಿಯಿಂದ ಅಮ್ಮ ಕೆಲಸ ಮಾಡ್ತಾ ಇದ್ದಾರೆ. ನಮ್ ಜೀವನ ಎಲ್ಲ ಅಮ್ಮಕ್ಕೆ ಋಣಿಯಾಗಿ ಇದ್ದೀವಿ. ಅಷ್ಟೇ ಅಲ್ಲದ, ನನ್ನ ಜೀವನದಲ್ಲಿ ಎಷ್ಟೋ ಮಿರಾಕಲ್ಸ್ ನಡೀದಾವೆ. ಫೈನಾನ್ಸ್ ನಲ್ಲಿನೂ ನಾನು ಫಿಟ್ ಆಗಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಅಮ್ಮವ್ರು ಸುಮ್ನೆ ಇರ್ಲಾರ್ದ ನಮ್ಮ ಮಾಮಗೂ ಹೇಳಿದ್ರು. ಅವ್ರಿಗೆ ಒಂದು ಸೋರಿಯಾಸಿಸ್ ಅಂತೇಳಿ ಬಂದಿತ್ತು ಅವ್ರಿಗೆ. ಅವರು ನಂಬ್ತಾ ಇದ್ದಿಲ್ಲ. ಅಮ್ಮನ್ ಮಂತ್ರ, ಅಮ್ಮನ್ ಗೈಡ್ ತಗೊಂಡ್ಮೇಲೆ ಅವರು ಆರಾಮಾಗಿ ಮೆಡಿಸಿನ್ ಇಲ್ದೆ ಅಮ್ಮನ್ ಶಕ್ತಿಯಿಂದ ಅವ್ರು ಆರಾಮಾಗಿ ಆದ್ರು. ಅದು ಇನ್ನ ನಮ್ ಫ್ಯಾಮಿಲಿ ತುಂಬಾ ಅವ್ರನ್ನ ತಗೊಂಡಿದೀವಿ. ಹಂಗೆ ಎಲ್ಲಾರನು ತಗೋಬೇಕು. ಅಮ್ಮನ್ ಶಕ್ತಿ ಎಲ್ಲಾರ್ಗೂ ಹೋಗ್ಬೇಕು. ಅಮ್ಮ ಅಂದ್ರೇನೆ ದೀಪಮ್ಮ ಅಂದ್ರೇನೆ ಬೆಳಕು. ಆ ಬೆಳಕು ಎಲ್ಲರಿಗೂ ಹರಿಬೇಕಂತ ನಾನು ಆತ್ಮದಿಂದ ಕೇಳ್ಕೊಂತ ಇದ್ದೀನಿ.